ಪ್ರಜಾಸತ್ತಾತ್ಮಕ ದೊಡ್ಡ ಹಬ್ಬ ಇವತ್ತು. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ನಮ್ಮ ದೇಶದಲ್ಲಿ. ಜೂನ್ 4 ಬಂದೇ ಬಿಡ್ತು. ಇನ್ನೇನು ಎಕ್ಸಿಟ್ ಪೋಲ್ ಹೇಳಿತ್ತು, ಇವತ್ತು ಎಕ್ಸಾಕ್ಟ್ ಪೋಲ್ ಅಂದ್ರೆ ನಿಖರವಾದಂತಹ ಫಲಿತಾಂಶ ಮಧ್ಯಾಹ್ನದ ಹೊತ್ತಿಗೆ ಸಿಗುತ್ತೆ. ನಾವಿವತ್ತು ಬಿಜೆಪಿಯ ಆಫೀಸ್ ಕಚೇರಿಯ ಮುಂದ್ಗಡೆ ಇದೀವಿ. ಅಲ್ಲಿ ನೋಡ್ಬೋದು ನೀವು, ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಮುಂದಿದೀವಿ. ಒಂದು ವಾತಾವರಣ ಹೇಗಿದೆ ಅಂದ್ರೆ ಭಾರಿ ಸಂಭ್ರಮದ ವಾತಾವರಣ. ಎಲೆಕ್ಟ್ರಿಕಲ್ ದೀಪಾಲಂಕಾರದಿಂದ ಸಜ್ಜಾಗಿದೆ ಬಿಜೆಪಿಯ ಕಚೇರಿ. ಎಲ್ಲ ಕಡೆಯ ಬಿಜೆಪಿಯ ಕಮಲ ಅರಳುತ್ತಾ ಇದೆ. ಎಲ್ಲರೂ ವಿಕ್ಟರಿಯ ಸಿಂಬಲ್ ಅನ್ನ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಪೋಲ್ ಬರೋಕ್ಕಿಂತ ಮುಂಚೆ ಅಂದ್ರೆ ನಿಖರವಾದ ಫಲಿತಾಂಶ ಬರೋಕ್ಕಿಂತ ಮುಂಚೆನೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು, ಒಂದು ಜೋಶ್, ಒಂದು ಉತ್ಸಾಹವನ್ನ ನೋಡಬಹುದು. ಅದರ ಬಿಜೆಪಿ ಆಫೀಸಿಯ ಮುಂಭಾಗದಲ್ಲಿ ದೊಡ್ಡದಾದಂತಹ LED ಟಿವಿ, ದೊಡ್ಡ LED ಟಿವಿ ರೀ, ಅಗಲವಾದಂತಹ LED ಟಿವಿಯನ್ನು ಹಾಕಿದ್ದಾರೆ. ಅದರಲ್ಲಿ ರಿಸಲ್ಟ್ ನೋಡ್ತಾ ಇದ್ದಾರೆ, ಫಲಿತಾಂಶವನ್ನು ನೋಡ್ತಿದ್ದಾರೆ. ಫಲಿತಾಂಶಕ್ಕಿಂತ ಮುಂಚೆನೂ ಬಿಜೆಪಿಯ ಕಾರ್ಯಕರ್ತರು ತುಂಬಾ ಸಂಭ್ರಮಾಚರಣೆಯಲ್ಲಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಪ್ರತಿಯೊಬ್ಬರ ಮುಖದಲ್ಲೂ ಆ ಮಂದಹಾಸ. ನಾವು ಗೆದ್ದೇ ಗೆಲ್ತೀವಿ, ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ, ಮತ್ತೆ ಪ್ರಧಾನಿ ಆಗ್ತಾರೆ ನರೇಂದ್ರ ಮೋದಿ ಅನ್ನುವಂತಕ್ಕಂಥ ಮಾತು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹವನ್ನ ನೋಡಕ್ಕೆ ಸಿಗುತ್ತೆ. ಸಿಹಿ ಪದಾರ್ಥಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ನಾವು ಗೆದ್ದೇ ಬಿಟ್ವಿ, ಇನ್ನು ಫಲಿತಾಂಶ ಬರೋಕ್ಕಿಂತ ಮುಂಚೆನೆ ನಮ್ಮ ಗೆಲುವು ನಿಖರ, ನಮ್ಮ ಗೆಲುವು ಖಚಿತ ಅನ್ನುವಂತಕ್ಕಂಥ ಮಾತು ಅಂದ್ರೆ ಆ ವಿಚಾರ ಗೊತ್ತಾಗ್ತಿದೆ. ಯಾಕಂದ್ರೆ ಇವಾಗ ಹಿಂಭಾಗದಲ್ಲಿ ಡೊಳ್ಳು ಕುಣಿತದ ಒಂದು ಕಲಾವಿದರು ಕೂಡ ಬಂದಿದ್ದಾರೆ. ಡೊಳ್ಳು ಕುಣಿತ ಅಂದ್ರೆ ಏನು, ಇವತ್ತು ಬಿಜೆಪಿಯ ಕಾರ್ಯಕರ್ತರು ಇಷ್ಟು ಉತ್ಸಾಹದಲ್ಲಿದ್ದಾರೆ. ಯಾಕಂದ್ರೆ ಇವತ್ತು ಗೆಲ್ಲೋದು ಮಾತ್ರ ನರೇಂದ್ರ ಮೋದಿ ಅವರೇ. ಎಲ್ಲ ಕಡೆಯೂ ಕೂಡ ಈ ಸ್ಕ್ರೀನ್ ಅಲ್ಲಿ ನೋಡುವ ಹಾಗೆ ನೋಡಿ, ಇದು ಬಿಜೆಪಿ ಕಾರ್ಯಕರ್ತರ ಒಂದು ಜೋಶ್, ಒಂದು ಉತ್ಸಾಹ. ಯಾಕಂದ್ರೆ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ರಿಸಲ್ಟ್ ಬರೋದು ಬೇಡ, ರಿಸಲ್ಟ್ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. ಈ ಬಾರಿಯೂ ಕೂಡ ಮತ್ತೆ ಮೋದಿನೇ 400 ಪಾರ್ ಅನ್ನುವಂತ ಏನು ಮೂಲ ಮಂತ್ರ ಏನಿತ್ತು, ಆ 400 ಪಾರ್ ಮೂಲ ಮಂತ್ರ ಅದು ನಂಬಿಕೆ ಅನ್ನುವಂತ ಮಾತನ್ನ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು. ಆದ್ರೆ ಇವತ್ತು 350 380 ಕ್ರಾಸ್ ಮಾಡುತ್ತೆ ಅಂತ ಎಕ್ಸಿಟ್ ಪೋಲ್ಗಳೇನೋ ಹೇಳಿಬಿಟ್ಟಿದ್ದಾವೆ. ನೋಡ್ಬೇಕು, ಕಾದ್ ನೋಡ್ಬೇಕು. ಮಧ್ಯಾಹ್ನದ ಹೊತ್ತಿಗೆ ನಿಖರವಾದಂತಹ ಒಂದು ಖಚಿತ ಫಲಿತಾಂಶ ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲೆಲ್ಲ ನಿಂತ್ಕೊಂಡಂತಹ ಎಲ್ಲ ಬಿಜೆಪಿ ಕಾರ್ಯಕರ್ತರ ಮನಸ್ಸಲ್ಲಿ, ಅವರ ತಲೆಯಲ್ಲಿ ಎಲ್ಲ ಇದೆ, ನಾವು ಗೆದ್ದಿದ್ದೀವಿ. ಸಿಹಿಯನ್ನ ಹಂಚ್ತಾ ಇದ್ದಾರೆ. ಡೊಳ್ಳು ಕುಣಿತದ ಕಲಾವಿದರು ಬರ್ತಾ ಇದ್ದಾರೆ. ಇನ್ನು ಅನೇಕ ಕಲಾವಿದರುಗಳು ಕುಣಿತಕ್ಕೆ ಬರ್ತಾ ಇದ್ದಾರೆ. ಇನ್ನು ದೊಡ್ಡ ಸಂಭ್ರಮಾಚರಣೆ, ಇನ್ನು ಬೆಳಗಿನ ಜಾವನೆ ಈ ಪರಿ ಸಂಭ್ರಮಾಚರಣೆ ಇದೆ. ಇನ್ನು ಫಲಿತಾಂಶದ ವೇಟ್ ಮಾಡಬೇಕಾ, ನಾವೇ ಗೆಲ್ತೀವಿ ಅಂತ ಖಚಿತಪಡಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕದ ಎಲ್ಲ ಬಿಜೆಪಿ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆ ಅನ್ನುವಂತಕ್ಕಂಥ ಸುದ್ದಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಡಾಕ್ಟರ್ ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ. CN ಮಂಜುನಾಥ್ ಡಾಕ್ಟರ್, ಹೃದಯ ತಜ್ಞರು, ಅವರು ಕೂಡ ಮುನ್ನಡೆಯಲ್ಲಿದ್ದಾರೆ. DK ಸುರೇಶ್ ಅವ್ರನ್ನ ಹಿಂದಾಕ್ತಾರ, ಮೊದಲ ಬಾರಿ ಸೋಲು ಉಣಿಸ್ತಾರ ಅನ್ನುವಂತಕ್ಕಂಥದನ್ನ ಕಾದು ನೋಡಬೇಕು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆ. ಹೀಗೆ ಎಲ್ಲ ಕಡೆಯೂ ಕೂಡ ಬಿಜೆಪಿಯ ಮುನ್ನಡೆ ನಾವು ಈ ಸ್ಕ್ರೀನ್ ಅಲ್ಲಿ ನೋಡಬಹುದು. ಇಲ್ಲಿ ಕಾರ್ಯಕರ್ತರು ತುಂಬಾ ಹುಮ್ಮಸ್ಸಿನಿಂದ ಅದ್ಭುತವಾಗಿ ತಮ್ಮ ಗೆಲುವನ್ನ ಅವರು ತೋರಿಸ್ತಿದ್ದಾರೆ. ಯಾಕಂದ್ರೆ ಗೆದ್ದೇ ಬಿಟ್ವಿ, ಮತ್ತೆ ನೀವು ಹೇಳೋದು ಅನ್ನುವಂತಕ್ಕಂಥ ಜೋಶ್ ಇವ್ರದ್ದು. ಕಾರ್ಯಕರ್ತರ ಕೇಳೋಣ ಅವರ ಹುಮ್ಮಸ್ಸು. ಅಂದ್ರೆ ಗೆದ್ದು ಬಿಟ್ರ ನೀವು, ಎಕ್ಸಿಟ್ ಪೋಲ್ ಏನೋ ಬಂದಾಯ್ತು, ಇನ್ನು ಎಕ್ಸಾಕ್ಟ್ ಪೋಲ್ ಈಗ ಬರುತ್ತೆ. ಎಕ್ಸಾಕ್ಟ್ ಪೋಲ್ ಮಧ್ಯಾಹ್ನದ ಹೊತ್ತಿಗೆ ಎಕ್ಸಾಕ್ಟ್ ಪೋಲ್ ಗೊತ್ತಾಗುತ್ತೆ, ನಿಜವಾದ ಫಲಿತಾಂಶ ಗೊತ್ತಾಗುತ್ತೆ. ಲೋಕಸಭೆ ಯಾರ ಪಾಲಾಗುತ್ತೆ ಈ ಬಾರಿ. 2 ಹಂತವನ್ನ ಮೊದಲ ಬಾರಿಗೆ 2014ಕ್ಕೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಬ್ ಕಿ ಬಾರ್ ಮೋದಿ ಸರ್ಕಾರ. ಎರಡನೇ ಹಂತದಲ್ಲಿ 2019ಕ್ಕೆ ಹೇಳ್ತಾರೆ, ಮತ್ತೊಮ್ಮೆ ಮೋದಿ, ಫಿರ್ಸೆ ಮೋದಿ. ಈ ಸಾರಿ ಹೇಳ್ತಾರೆ ಅಬ್ ಕಿ ಬಾರ್ 400 ಪಾರ್ ಅನ್ನುವಂತಕ್ಕಂಥದ್ದು. ಬಹುಮತ ಬಿಜೆಪಿ ಗೆಲ್ಲುತ್ತೆ, ಬಹುಮತ NDA ಸಿಗುತ್ತೆ. ಹಾಗಾದ್ರೆ 400 ಪಾರ್ ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಯಾವುದು 400 ನಿಖರ ಲೆಕ್ಕಾಚಾರದ ಫಲಿತಾಂಶವನ್ನ ಕೊಟ್ಟಿಲ್ಲ. ಕಾರ್ಯಕರ್ತರನ್ನ ಮಾತಾಡ್ಸೋಣ, ಅವರ ಉತ್ಸಾಹ ಹೇಗಿದೆ ಅನ್ನುವಂತಕ್ಕಂಥದ್ದು ನೋಡಿ. ಇವಾಗಲೇ ನೋಡಿ, ಹುಬ್ಳಿ ಧಾರವಾಡದಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆ ಸಾಧಿಸ್ತಿದ್ದಾರೆ ಅನ್ನುವಂತಕ್ಕಂಥ ಸುದ್ದಿ ರಾಜ್ಯದ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಾಯ್ತು. ಇನ್ನು ದೇಶದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಎಲ್ಲ ಸುದ್ದಿ ಮಾಧ್ಯಮಗಳು ಕೂಡ ಇಲ್ಲಿ ಬಿಜೆಪಿ ಆಫೀಸಿನ ಮುಂದೆ ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿಯ ಉತ್ಸಾಹ, ಇವರು ಗೆದ್ದೇ ಬಿಟ್ಟಿವಿ, ಇನ್ನು ರಿಸಲ್ಟೇ ಬಂದ್ಬಿಡ್ತು ಅನ್ನುವಂತಕ್ಕಂಥ ಜೋಶ್ ಇವರಲ್ಲಿ ಕಾಣ್ತಾ ಇದೆ. ನೀವು ನೋಡ್ಬೋದು, ಒಳಗಡೆ ಸಿಹಿಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ಆದ್ಮೇಲೆ ಕೊಡ್ತಾರೆ ಅನ್ಸುತ್ತೆ. ಸ್ಕ್ರೀನ್ ಅಂತೂ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆಂಟು, ಆ ಆತ್ಮವಿಶ್ವಾಸ ಬಿಜೆಪಿಗೆ. ಈ ಬಾರಿಯೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಕ್ಕಂಥ
ಬಲವಾದ ದೃಢ ಸಂಕಲ್ಪದಿಂದನೇ ಇವರು ಏನೋ ಚುನಾವಣೆ ಕಿಳಿದಿದ್ರು ಅನ್ಸುತ್ತೆ. ಎಕ್ಸಿಟ್ ಪೋಲ್ ಇವರ ಪಾಲಾಗಿತ್ತು, ಎಕ್ಸಾಕ್ಟ್ ಪೋಲ್ ಇವರ ಪಾಲಾಗಬೇಕಾಗಿತ್ತು. ಇವತ್ತು ಬೆಳಗಿನ ಹೊತ್ತು ಚಪ್ಪಾಳೆಯ ಸುರಿಮಳೆ, ಯಾರ್ಯಾರ ಮುನ್ನಡೆ ಆಗುತ್ತೋ, ಯಾರ್ಯಾರು ನಿರೀಕ್ಷೆಯಲ್ಲಿದ್ದೋ ಮುನ್ನಡೆ ಅಂತ ಬರ್ತಾ ಇದೆಯೋ, ಬಿಜೆಪಿ ತನ್ನ ಸ್ಥಾನವನ್ನ ಮತ್ತೆ ಪಡೆದುಕೊಳ್ಳುತ್ತೆ, ಮತ್ತೆ ಸರ್ಕಾರವನ್ನು ರಚಿಸುತ್ತೆ, ಮತ್ತೆ ಲೋಕಸಭೆಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಧಾನಿ ಕುರ್ಚಿ ಅವ್ರದೇ ಆಗುತ್ತೆ, ಮತ್ತೆ ಅಭಿವೃದ್ಧಿಯನ್ನು ನಾವು ಕಾಣ್ತೀವಿ ಅನ್ನುವಂತಕ್ಕಂಥ ಕಾರ್ಯಕರ್ತರ ಹುಮ್ಮಸ್ಸು ನಾವು ನೋಡಬಹುದು. ಬನ್ನಿ ಕಾರ್ಯಕರ್ತರನ್ನ ಮಾತಾಡ್ಕೊಂಡು ಬರೋಣ. ಅವರ ಜೋಶ್ ಏನಿದೆ, ಅವರ ಈ ಒಂದು ಕಾನ್ಫಿಡೆಂಟ್ಗೆ, ಯಾಕಂದ್ರೆ ಇದನ್ನ ಓವರ್ ಕಾನ್ಫಿಡೆಂಟ್ ಅಂತ ಹೇಳಕ್ಕಾಗಲ್ಲ. ಎಕ್ಸಿಟ್ ಪೋಲ್ ಯಾವಾಗಲೂ ತಪ್ಪು ಒಂದು ಮಾಹಿತಿಯನ್ನು ಕೊಡುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಕ್ಸಿಟ್ ಪೋಲ್ನ ಒಂದು ಹಂತದಲ್ಲಿ ಕೂಡ ಕೆಲವೊಂದಿಷ್ಟು ಕಳೆದ ವರ್ಷದಲ್ಲಿ ಪೊಲಿಟಿಕಲ್ ಇತಿಹಾಸವನ್ನು ನೋಡಿದಾಗ ಅವರ ಇತಿಹಾಸ ಎಕ್ಸಿಟ್ ಪೋಲ್ ಸ್ವಲ್ಪ ನಿಖರವಾಗಿ ಆ ಫಲಿತಾಂಶಕ್ಕೆ ಹತ್ತತ್ರ ಇರೋದನ್ನು ನಾವು ನೋಡ್ಬೋದು. ಅವರ ಉತ್ಸಾಹವನ್ನು ಅವರಿಂದ ಬಾಯಿಂದಲೇ ಕೇಳೋಣ. ಯಾಕಂದರೆ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ದೇಶ ನಮ್ಮದು. ಪ್ರಭುತ್ವ ಅಂದರೆ ಪ್ರಜೆಗಳೇ ದೇವರಿಲ್ಲಿ. ಆ ದೇವರುಗಳು, ಆ ಒಂದು ನಾಗರಿಕರು, ಜನಸಾಮಾನ್ಯರು ಇವತ್ತು BJPನ ಇಷ್ಟು ಮುನ್ನಡೆ ಸಾಧಿಸಿದ್ದಾರೆ. ಅವ್ರನ್ನ ಕೇಳ್ಕೊಂಬರೋಣ, ಕಾರ್ಯಕರ್ತರನ್ನ ಕೇಳೋಣ, ಏನು ಹೇಳ್ತಾರೆ ಅನ್ನುವಂತಕ್ಕಂಥ ಮಾಹಿತಿಯನ್ನು ಕೇಳೋಣ. ಸರ್ ನಮಸ್ತೆ. ಯಾಕೆ ಇನ್ನೂ ರಿಸಲ್ಟ್ ಬಂದೇ ಇಲ್ಲ, ಆಗಲೇ ನಿಮ್ಮ ಜೋಶ್ ಹುಮ್ಮಸ್ಸು ಈ ರೀತಿ ಇದೆ, ಏನು ಕಾನ್ಫಿಡೆಂಟ್ ನಿಮಗೆ? ನಮ್ಮ ಕಾನ್ಫಿಡೆನ್ಸ್ ತುಂಬಾ ಇದೆ. ನಾವು 100ಕ್ಕೆ 100, 200ಕ್ಕೆ 200 ನಾವು ಪ್ರಧಾನಮಂತ್ರಿನ ಆರಿಸಿದ್ದೀವಿ ಅನ್ನೋ ಖುಷಿ ನಮಗಿದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೆ ಬಂದು ನಿಂತಿದ್ದೀವಿ. ನಾವು ಇವತ್ತೆಲ್ಲನೂ ಸಂಭ್ರಮ ಆಚರಿಸ್ತೇವೆ. ಅಲ್ಲ, ಇನ್ನು ಮಧ್ಯಾಹ್ನದ ಹೊತ್ತಿಗೆ ನಿಖರವಾದಂಥ ಫಲಿತಾಂಶ ಬರುತ್ತೆ. ಅದಕ್ಕಿಂತ ಮುಂಚೆನೆ ನೀವು ಟೊಳ್ಳು ಕುಣಿತ ಅದನ್ನೆಲ್ಲ ಕಲಾವಿದರನ್ನ ಕರೆಸ್ಬಿಟ್ಟಿದ್ದೀರಾ, ಸಿಹಿನ ಹಂಚ್ತಾ ಇದ್ದೀರಾ, ಎಲ್ಲ ಕಡೆನೂ ಅಲಂಕಾರ ಆಗ್ಬಿಟ್ಟಿದೆ, ಕೇಸರಿಮಯ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾಕೆ ಇಷ್ಟೊಂದು ಕಾನ್ಫಿಡೆಂಟ್ ಅಥವಾ ಓವರ್ ಕಾನ್ಫಿಡೆಂಟ್? ಇದು ನಮ್ಗೆ ಈ ತರ ಪ್ರಧಾನಿನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಇದು ಈ 5 ವರ್ಷ ನಾವು ಈ ದೇಶನ ಅಭಿವೃದ್ಧಿನ ಇನ್ನು ಮುಂದೆ ತಗೊಂಡೋಗ್ಬೇಕು ಅನ್ನೋ ಒಂದು ಛಲದಿಂದ ನಾವೆಲ್ಲನೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈ 5 ವರ್ಷ ಕೂಡ ನಾವು ಖುಷಿಯಾಗಿರ್ತೀವಿ, ನಮ್ಮ ದೇಶ ಸುಭದ್ರವಾಗಿರುತ್ತೆ ಅಂತ ಹೆಮ್ಮೆಯಾಗಿ ಹೇಳ್ತೀವಿ. ಜೈ ಭಾರತ, ಜೈ ಇಂಡಿಯಾ. ನೋಡಿದ್ರಲ್ಲ, ಇದು ಒಬ್ಬ BJPಯ ಕಾರ್ಯಕರ್ತರ ಒಂದು ಹುಮ್ಮಸ್ಸು, ಒಂದು ಸಂತಸ ಪಡುವಂತ ಕ್ಷಣ. ಮತ್ತೆ 5 ವರ್ಷ ನರೇಂದ್ರ ಮೋದಿ ಅವರು ಬರ್ತಾರೆ, ಮತ್ತೆ ನಾವು ಏನು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಕ್ಕಂಥ ಜೋಶನ ಹೇಳ್ತಾ ಇದ್ದಾರೆ. ಸರ್, ಈ ಬಾರಿ ಅಂದ್ರೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಇಷ್ಟೊಂದು ಹುಮ್ಮಸ್ಸು, ಯಾವ ಕಾನ್ಫಿಡೆಂಟ್? ಸಮೀಕ್ಷೆನ ನಂಬಬಹುದು. ಸಮೀಕ್ಷೆ ಮುಂದೆ ಏನೂ ಇಲ್ಲ. ಸಮೀಕ್ಷೆನ 2016ರಲ್ಲೂ ಸಮೀಕ್ಷೆ ಹೇಳಿತ್ತು, ಅದ್ರ ಬಗ್ಗೆ ನಾವು ಮಾಡಬಹುದು. ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಫಲಿಸಲ್ವಾ? ಅಂದ್ರೆ ಲಾಭ ಆಗಲ್ವಾ? ಕಾಂಗ್ರೆಸ್ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಏನೂ ಲಾಭ ಆಗಲ್ಲ. ಮೋದಿ ಗ್ಯಾರಂಟಿನೇ ಲಾಭ ಆಗೋದು. ನಿಮ್ಮ ಪೋಲ್ ಏನು ಹೇಳುತ್ತೆ? ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಬಿಜೆಪಿ ಒಂದು 23-24 ಗೆಲ್ಬಹುದು. 23-24 ಗೆಲ್ಲುತ್ತೆ. ನೋಡಿದ್ರಲ್ಲ, ಇದು ಒಬ್ಬ ಬಿಜೆಪಿ ಕಾರ್ಯಕರ್ತನ ಅನಿಸಿಕೆ. 23-24 ಗೆಲ್ಲುತ್ತೆ ಅನ್ನುವಂತಕ್ಕಂಥದ್ದು. ನೀವು ಬೆಳಗಿಂದ, ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಇನ್ನು ಮತದಾನ ಮಾಡಿದ್ದ ಪ್ರಮಾಣ ನಮ್ಮ ಈ ಬಾರಿ ತುಂಬಾ ಕಡಿಮೆ ಆಗಿದೆ. 44 ದಿನಗಳಲ್ಲಿ 7 ಹಂತದ ಮತದಾನ ನಡೀತು. ನೋಡಿ, ಈ ಚಪ್ಪಾಳೆ ಕ್ಯಾಚ್ ಮಾಡಿ. ಈ ಚಪ್ಪಾಳೆ ಯಾಕಂದ್ರೆ ಚಾಮರಾಜನಗರದಲ್ಲೂ ಕೂಡ ಮುನ್ನಡೆ ಅನ್ನುವಂತಕ್ಕಂಥ ಸುದ್ದಿ. ಹಾಗಾಗಿ ಚಪ್ಪಾಳೆಯ ಸುರಿಮಳೆ. ನಾನು ಹೇಳ್ತಾ ಇದ್ದೆ, 44 ದಿನಗಳಲ್ಲಿ 7 ಹಂತದ ಮತದಾನ ನಡೀತು. ಕಳೆದ ಬಾರಿ 67% ಮತದಾನ ನಡೆದಿತ್ತು, ಈ ಬಾರಿ 62% ಮತದಾನ ನಡೆದಿದೆ. ಬೆಂಗಳೂರು ನಗರದಲ್ಲಿ ಕೂಡ ಇಷ್ಟು ವಿದ್ಯಾವಂತರು, ಶಿಕ್ಷಿತರು ಇರುವಂತಹ ಈ ನಗರದಲ್ಲಿ ತುಂಬಾನೇ ಕಡಿಮೆ ವೋಟಿಂಗ್ ಪರ್ಸೆಂಟ್ ಆಗಿದೆ. ಈ ಮೂಲಕ ಹೇಳೋದೇನೆಂದ್ರೆ, ಮತದಾನ ನಮ್ಮೆಲ್ಲರ ನೈತಿಕ ಹಕ್ಕು, ಅದರ ನೈತಿಕ ಕರ್ತವ್ಯ. ನಾವು ಮತದಾನ ಮಾಡದೇ ಇದ್ರೆ, ಮತದಾನ ಮಾಡದೇ ಇರೋರೆ ತುಂಬಾ ಜನ ಮಾತಾಡ್ತಿದೀವಿ, ಈ ರಾಜಕಾರಣಿ ಹೀಗೆ, ಆ ರಾಜಕಾರಣಿ ಹೀಗೆ ಅನ್ನುವಂತಕ್ಕಂಥದ್ದು ನೋಡ್ಬೇಕು. ಯಾಕಂದ್ರೆ ಬಿಜೆಪಿ NDA ಮೈತ್ರಿಕೂಟ, ಇನ್ನು ಕಾಂಗ್ರೆಸ್ ಇಂಡಿ ಮೈತ್ರಿಕೂಟದಲ್ಲಿ ನಾವು ಏನು ಸಾಧಿಸ್ತೀವಿ, 200ರನ್ನ ಪಾರ್ ಮಾಡ್ತೀವಿ, ಕ್ರಾಸ್ ಮಾಡ್ತೀವಿ ಅನ್ನುವಂತಕ್ಕಂಥ ಒಂದು ಬಲವಾದ ನಂಬಿಕೆ ಅವರಲ್ಲಿತ್ತು. ಈ ಬಾರಿ ಏನಾಗುತ್ತೆ? ಯಾಕಂದ್ರೆ ಎಕ್ಸಾಕ್ಟ್ ರಿಸಲ್ಟ್ ಗೊತ್ತಾಗೋದು ಮಧ್ಯಾಹ್ನದ ಮೇಲೆನೆ. ಆದ್ರೆ ಇವರ ಸಂಭ್ರಮಾಚರಣೆಯನ್ನ ನೋಡಿದ್ರೆ, ಇವರ ಒಂದು ಉತ್ಸಾಹವನ್ನ ನೋಡಿದ್ರೆ, ರಿಸಲ್ಟ್ ಇವ್ರಿಗೆ ಮುಂಚೆನೇ ಗೊತ್ತಾಗ್ಬಿಟ್ಟಿದೆ ಅನ್ನುವಂಥ ಒಂದು ಖುಷಿ, ಒಂದು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇವತ್ತು BJP ಯಾಕೆ ಗೆಲ್ಲಿಸ್ಬೇಕು ಅನ್ನುವಂತಕ್ಕಂಥ ಜನರ ಮನಸ್ಥಿತಿ, ಮತ್ತೆ ಯಾಕೆ ವಿಪಕ್ಷಗಳು ಪದೇ ಸೋಲ್ತಾ ಇದ್ದಾವೆ ಅನ್ನುವಂತಕ್ಕಂಥ ಕಾರಣಗಳ ಬಗ್ಗೆ ವಿಪಕ್ಷ ಕುಲಂಕುಷವಾಗಿ ಅದರ ಅಧ್ಯಯನ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ BJPಯ ಕಾರ್ಯಕರ್ತರು ಹೇಳೋದೇನೆಂದ್ರೆ, ನಮ್ಮಲ್ಲಿ ಸಮರ್ಥ ನಾಯಕತ್ವ ಇದೆ, ಸಮರ್ಥ ನಾಯಕತ್ವದ ಕೊರತೆ ಇಲ್ಲ ನಮ್ಮಲ್ಲಿ. NDA ಮೈತ್ರಿಕೂಟದಲ್ಲಿ ಯಾರು ಪ್ರಧಾನಿ ಆಗಬೇಕು ಅನ್ನೋದೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇನ್ನು ಇವ್ರಿಗೆ ಪ್ರಧಾನಮಂತ್ರಿ ಮಾಡೋದು ಹೇಗೆ ಅನ್ನುವಂತಕ್ಕಂಥ ಮಾತನ್ನ ನಾವೇನು ಪಬ್ಲಿಕ್ ಬೈಟ್ ತಗೊಂಡಿದ್ವಿ, ಇವ್ರ ಜೊತೆ ಚಿಟ್ ಚಾಟ್ ಮಾಡಿದ್ವಿ ಜನಸಾಮಾನ್ಯರ ಜೊತೆ, ಅವರ ಮಾತಿದಾಗಿತ್ತು.
ಇತ್ತು. ಯಾಕಂದ್ರೆ ಕೆಲವೊಬ್ರು ಹೇಳಿದ್ರು ಬಿಜೆಪಿ ಶ್ರೀಮಂತರ ಪಕ್ಷ ಅಂತ, ಕಾಂಗ್ರೆಸ್ ಬಡವರ ಪಕ್ಷ ಅಂತ ಹೇಳಿತ್ತು. ಕಾದು ನೋಡ್ಬೇಕು, ಏನು ಬಡವರಿಗೇನು ಶ್ರೀಮಂತರಿಗೇನು ಏನು ಅಭಿವೃದ್ಧಿ ಆಗುತ್ತೆ ಬರುವಂತ 5 ವರ್ಷಗಳಲ್ಲಿ ಅನ್ನುವಂತಕ್ಕಂಥದ್ದನ್ನ ಪ್ರತಿಯೊಂದನ್ನ ಕಾದು ನೋಡ್ಬೇಕು. ಯಾರು ಪ್ರಧಾನಿ ಅನ್ನೋದನ್ನ ಇನ್ನೂ ಡಿಸೈಡ್ ಆಗಿಲ್ಲ. ಯಾಕಂದ್ರೆ ಎಕ್ಸಿಟ್ ಪೋಲ್ ಏನೋ ND ಅಂತ ಹೇಳಿದೆ, ಚಪ್ಪಾಳೆಗಳು ಮುನ್ನಡೆ ಬಂದ ತಕ್ಷಣ ಚಪ್ಪಾಳೆಗಳ ಸುರಿಮಳೆ ಕೂಡ ಆಗ್ತಾ ಇದೆ. ಆದ್ರೆ ನಿಖರವಾದ ಫಲಿತಾಂಶ ಬಂದಾಗ್ಲೇ ಹೇಳೋದು ಈ ಬಾರಿಯ ಪ್ರಧಾನಮಂತ್ರಿ ಇವರೇ ಅಂತ. ಈ ಬಾರಿಯ ಲೋಕಸಭೆಯ ಆಧಿಪತ್ಯ ಏನು ಇವ ಸರ್ಕಾರ ಇರೋದು ಇವ್ರದೇ ಅಂತ ಹೇಳಕ್ಕಾಗುತ್ತೆ. ಇನ್ನು ಸಂಭ್ರಮಾಚರಣೆಗಂತೂ ಏನು ಕೊರತೆ ಇಲ್ಲ. ಇನ್ನು ಕಾಂಗ್ರೆಸ್ನವರ ಸಂಭ್ರಮಾಚರಣೆ ಅಂತೂ ನಮ್ಗೇನು ಕಾಣ್ ಸಿಗ್ತಾ ಇಲ್ಲ. ಬಿಜೆಪಿಯವರಂತೂ ಭಾರಿ ಹುಮ್ಮಸ್ಸಿನಿಂದ ನಮ್ಮ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕಾದು ನೋಡ್ಬೇಕು. ಯಾಕಂದ್ರೆ ಪ್ರತಿಯೊಂದು ಕೂಡ ಒಂದು ಪ್ರಧಾನಮಂತ್ರಿ ಅನ್ನುವಂತಕ್ಕಂಥದ್ದು ದೇಶದ ಅತ್ಯುನ್ನತ ಸ್ಥಾನ ರೀ. ಆ ಸ್ಥಾನವನ್ನ ತುಂಬುವಂತ ಕೆಲಸ ಮತ್ತೆ ಮಗದೊಮ್ಮೆ ನರೇಂದ್ರ ಮೋದಿ ಅವರು ಮಾಡ್ತಾರ, ಇಲ್ಲ ಮತ್ತೆ ಏನಾಗುತ್ತೆ ರಾಜಕೀಯ ಪಾಳಯದಲ್ಲಿ? ಯಾಕಂದ್ರೆ ರಾಜಕೀಯ ಅನ್ನೋದು ಯಾವಾಗ ಉಲ್ಟಂ ಪಲ್ಟ ಆಗುತ್ತೆ ಅನ್ನೋದಂದ್ರೆ ಹೇಳಕ್ಕಾಗಲ್ಲ. ಆದ್ರೆ ಇವರ ಸಂಭ್ರಮಾಚರಣೆ ನೋಡಿದ್ರೆ ಇಲ್ಲಿ ರೋಡಲ್ಲಿ ಹೋಗುವಂತ ಎಲ್ರಿಗೂ ಅನ್ಸುತ್ತೆ ಗೆದ್ದು ಬಿಡುತ್ತೇನೋ ಬಿಜೆಪಿ ಅನ್ನುವಂತಕ್ಕಂಥ ಒಂದು ವೈಬನ್ನ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನಷ್ಟು ಈ ರೀತಿಯ ಸುದ್ದಿಯನ್ನ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಅಲ್ಲಿ. ಗ್ಯಾರಂಟಿ ನ್ಯೂಸ್ ಅಲ್ಲಿ ನಿಮ್ಗೆ ನಿಖರವಾಗಿ ಪ್ರತಿಯೊಂದು ಕ್ಷೇತ್ರದ ಮುನ್ನಡೆ ಹಿನ್ನಡೆ ಅದರ ನಿಖರ ಫಲಿತಾಂಶವನ್ನ ನಾವು ತಿಳಿಸ್ಕೊಡ್ತೀವಿ. ಗ್ಯಾರಂಟಿ ನ್ಯೂಸ್ ಅನ್ನ ಯೂಟ್ಯೂಬ್ ಅಲ್ಲಿ ತಪ್ಪದೆ ನೋಡಿ, ಲೈವ್ ಅಲ್ಲಿ ಇದೆ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕಾರ್ತಿಕ್ ರಾಯ್ಕರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.